ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಒಂದು 8:30 ಆಗಿದೆ ಅಂದ್ಕೊಳ್ಳಿ. ಅಂದರೆ ಇವತ್ತು ಭಾನುವಾರ ಅಲ್ವಾ, ಸೊ ಹಾಗಾಗಿ ಟಿಫನ್ ತಿನ್ನೋದೆಲ್ಲ ಲೇಟು. ಸೊ ಹಾಗಾಗಿ ಲೇಟಾಗಿ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಪ್ರಿಪೇರ್ ಅಲ್ಲೇ ಮಾಡ್ತಾಯಿದ್ದೀವಿ. ಟೀ ಕುಡ್ಕೊಂಡು ಅಲ್ಲೇ ಟಿಫನ್ ರೆಡಿ ಮಾಡೋಷ್ಟರಲ್ಲಿ 9 ಗಂಟೆ ಕರೆಕ್ಟಾಗಿ ಆಗಿತ್ತು. ಅಂದರೆ ನಮ್ಮ ಮನೇಲಿ ಭಾನುವಾರ ಯಾವಾಗಲೂ ಟಿಫನ್ ಲೇಟೇ ಆಯಿತಾ. ಸೊ ಹಾಗಾಗಿ ಇವತ್ತಿನ ಟಿಫಿನ್ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಮಂಡಕ್ಕಿ ಒಗ್ಗರಣೆ ಹಾಕ್ಕೋತಾ ಇದ್ದೀವಿ. ಅಂದರೆ ಮಧ್ಯಾಹ್ನ ಭಾನುವಾರ ಅಂದರೆ ಏನಾದರೂ ಸ್ಪೆಷಲ್ ಇರುತ್ತಲ್ವ. ಸೊ ಹಾಗಾಗಿ ಒನ್ ಟೈಮ್ಗೆ ಏನಾದರೂ ಆಗುವಂಥದ್ದು ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಈ ಕಡೆ ಪ್ರಿಪೇರ್ ಮಾಡ್ತಾಯಿದ್ಲು. ಅಷ್ಟರಲ್ಲಿ ಇವರು ಇವತ್ತೇನೋ ಮತ್ತಿನ್ನೂ ರಜಾ ಕೊಟ್ಟಾರೆ, 20 ಡೇಸ್ ಆಯ್ತಲ್ವ, ಎಲ್ಲ ಮರ್ತುಬಿಡ್ತಾರೆ ಅಂತ ಒಂದೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರಿತಾ ಇರ್ತಾರೆ ಮಕ್ಕಳು. ನಾವು ಇನ್ನೇನೋ ಟಿಫನ್ ಆಗೋಷ್ಟರಲ್ಲಿ ಒಂದು ಸಲ ABCD ಬರೀರಪ್ಪ ಅಂತ ಹೇಳಿಕೊಟ್ಟು ಕೂಡಿಸಿ ಬಂದ್ವಿ. ಈ ಕಡೆ ನೋಡಿ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೊಟೊ ಹೆಚ್ಚಿಟ್ಕೊಂಡಿದ್ದಾಳೆ. ಅಂದರೆ ಅವಳು ಹೆಚ್ಕೊಡೋದು ಅವಳು ಕೆಲಸ, ಒಗ್ಗರಣೆ ಕೊಡೋದು ನನ್ನ ಕೆಲಸ ಆಯಿತಾ. ಅಂದರೆ ಅದು ನಮ್ಮ ಕಡೆ ನಾವು ಇಳ್ಗಮೆಣೆ ಅಂತೀವಿ. ಅದರಲ್ಲೇ ಸೂಪರಾಗಿ ಹೆಚ್ತಾಳೆ ಮಾತ್ರ ಅವಳು. ನನಗೆ ಅಷ್ಟಾಗಿ ಬರೋದೇ ಇಲ್ಲ. ನನಗೆ ಚಾಕು ಇದ್ರೇ ಚೆನ್ನಾಗಿ ಹೆಚ್ಕೊಳ್ಳೋದು ತರಕಾರಿ ಎಲ್ಲ. ಅದಕ್ಕೆ ಅವಳಿಗೆ ಕೊಟ್ಬಿಡ್ತೀನಿ. ನೋಡಿ ಇನ್ನೇನು ಅವಳು ಎಲ್ಲ ಹೆಚ್ಕೊಟ್ಟು ನನಗೆ ಒಗ್ಗರಣೆ ಹಾಕು ಅಂತ ಹೇಳಿಬಿಟ್ಟು ಬಂದಳು. ಬಡಿಸ್ತಾ ಇದ್ದಾಳೆ ನೋಡಿ ಮಕ್ಕಳಿಗೆ. ಇವನು ABCD ಬರೀತಾ ಇದ್ದ. ಇಬ್ಬರಿಗೂ ಕೂಡಿಸ್ಕೊಂಡು ಬರೆಸ್ತಾ ಇದ್ಲು. ಕೂತ್ಕೊಂಡಿಲ್ಲ ಅಂದರೆ ಕಚ್ಚಪಿಚಿ ಒಂಥರ ಅಕ್ಷರ ಬರೆದ್ಬಿಡ್ತಾರ. ಸೊ ಹಾಗಾಗಿ ಅವಳೇ ಕೂತ್ಕೊಂಡು ಎಲ್ಲ ಬಡಿಸ್ತಾ ಇದ್ಲು. ಈ ಕಡೆ ನಾನು ಇನ್ನೇನು ಬಂದೆ. ಅಲ್ಲೇ ಟೈಮು 9:15 9 ಗಂಟೆ ಆಗಿತ್ತಲ್ವ. ಇನ್ನೇನು ಪ್ರಿಪೇರ್ ಮಾಡಿಬಿಡೋಣ ಅಂತ ಬಂದು ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೋತೀವಿ ಅಲ್ವಾ ನಾವು. ಸೊ ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಚಿಟಪಟ ಅಂದ ತಕ್ಷಣ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ನೀವು ತೊಗೊಳ್ಳಿ ಆಯಿತಾ. ನಾನು ಹಾಕಬೇಕಾದಷ್ಟೇ ಹಾಕಬೇಕು ಅಂತ ಏನಿಲ್ಲ, ನಿಮಗೆ ಖಾರ ನೋಡ್ಕೊಳ್ಳಿ. ಆಮೇಲೆ ಚೆನ್ನಾಗೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಖಾರ ಎಲ್ಲ ಹೋಗುತ್ತೆ ಅದರದ್ದು. ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಲ್ವ, ಎಲ್ಲ ಜಾಸ್ತಿ ತೊಗೊಂಡಿರ್ತೀವಿ ನಾವು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಈರುಳ್ಳಿ ಎಣ್ಣೆ ಎಲ್ಲ ನೀಟಾಗಿ ಬೇಯಲಿ. ಆಮೇಲೆ ಅದು ಸ್ವಲ್ಪ ಬೆಂದಾದಮೇಲೆ ಇದೇ ಟೈಮಲ್ಲಿ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ತೊಗೊಂಡಿದ್ದೀನಿ ಆಯಿತಾ. ಅದೆಲ್ಲ ಬೇಯಲಿ ಅಂತ ಅಂದ್ಕೊಂಡು ಈ ಕಡೆ ಬಂದೆ. ಇನ್ನೇನು ಮಂಡಕ್ಕಿ ಇದೆಯಲ್ವ, ಮಂಡಕ್ಕಿ ನೆನೆ ಹಾಕೋಣ ಅಂತ ಬಂದೆ. ಇದೇ ಟಬ್ಬಲ್ಲಿ ನೆನೆ ಹಾಕೋಣ ಅಂದ್ಬಿಟ್ಟು ಒಂದು ಸಲ ತೊಳ್ಕೊಂಬಿಟ್ಟೆ. ಟಬ್ನ ತೊಳ್ಕೊಂಡು ಮಂಡಕ್ಕಿ ಎಲ್ಲ ಅದೇ ಟಬ್ಬಲ್ಲಿ ಹಾಕ್ಕೊಂಡು ಸಿಂಕಲ್ಲಿ ಇಟ್ಕೊಂಡಿದ್ದೀನಿ. ಏನಾದರೂ ಕಸ ಇರುತ್ತೆ, ಧೂಳಿರುತ್ತೆ ಅಂತ ಅಂತಾರೆ. ಇದ್ದರೆ ನೀಟ್ ಮಾಡ್ಕೊಳ್ಳಿ. ಇದರಲ್ಲಿ ಏನಿರಲಿಲ್ಲ, ಚೆನ್ನಾಗೇ ಇತ್ತು ಅಂತ ನಾನು ಒಟ್ಟಿಗೆ ಹಾಕ್ಕೊಂಡೆ. ಏನು ನೀಟ್ ಮಾಡ್ಕೊಳ್ಳಿಲ್ಲ, ಚೆನ್ನಾಗೇ ಇತ್ತು ಮಂಡಕ್ಕಿ ಅಂತ ಅಂದ್ಕೊಂಡು ಒಂದೇ ಸಲ ಹಾಕ್ಕೊಂಡು ನೀರು ಈ ರೀತಿ ಬಿಡ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಎಲ್ಲ ಮಂಡಕ್ಕಿಗೂ ನೀರು ಹಿಡಿಬೇಕಲ್ವ, ಅದಕ್ಕಾಗಿ ಈ ರೀತಿ ಕೈಯಲ್ಲೇ ಆ ಕಡೆ ಈ ಕಡೆ ಮಾಡ್ಕೊಂಡು ಇಟ್ಕೊಂಡೆ. ಈ ಕಡೆ ಬಂದರೆ ಅದು ಟೊಮೊಟೊ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗೇ ಬೆಂದಿತ್ತು. ಬೆಂದಾದಮೇಲೆ ಇವಾಗ ಈ ಟೈಮಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಇದಕ್ಕೆ ಲಿಂಬೆಹಣ್ಣು ಇದ್ರೇ ಟೇಸ್ಟ್ ಜಾಸ್ತಿ ಆಯಿತಾ. ಸೊ ಹಾಗಾಗಿ ಮನೆಯಲ್ಲಿ ಲಿಂಬೆಹಣ್ಣು ಇತ್ತು, ಖಾಲಿ ಆಗಿತ್ತು, ಇನ್ನೂ ಅರ್ಧ ಹೋಳು ಮಾತ್ರ ಇತ್ತು ಅಂತ ಅದೇ ಅರ್ಧ ಹೋಳು ಲಿಂಬೆಹಣ್ಣು ಕೂಡ ಹಾಕ್ಕೊಂಡೆ. ನಾನು ಇದಕ್ಕೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು. ಇವಾಗ ಈ ಕಡೆ ಮಂಡಕ್ಕಿ ಎಲ್ಲ ನೀಟಾಗೆ ಚೆನ್ನಾಗೆ ಇದಾಗಿತ್ತು. ಇವಾಗ ನೋಡಿ ನೀಟಾಗಿ ಹಿಂಡ್ಕೊಂಡು ಆ ಕಡೆಯಿಂದ ಈ ಕಡೆ ಒಂದು ಬಾಣಲೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಅಂದರೆ ಒಂದು ಬೇಷನಲ್ಲಿ ಹಾಕ್ಕೋತಾ ಇದ್ದೀನಿ. ಬೇಷನ್ ಅಂತೀವಿ ನಾವು ಇದಕ್ಕೆ, ನೀವೇನಂತೀರೋ ಗೊತ್ತಿಲ್ಲ. ನಮ್ಮ ಕಡೆ ನಾವು ಇದಕ್ಕೆ ಬೇಷನೇ ಅಂದ್ಕೊಳ್ಳೋದು. ನೋಡಿ ಆ ಕಡೆ ಎಲ್ಲ ಹಿಂಡ್ಕೊಂಡು ಬಂದೆ. ಮಂಡಕ್ಕಿ ಎಲ್ಲ ಚೆನ್ನಾಗೆ ನೀರಲ್ಲಿ ನೆಂದಿತ್ತ, ಅದನ್ನೆಲ್ಲ ತೊಗೊಂಡು ಹಿಂಡ್ಕೊಂಡು ಬಂದೆ. ಈ ಕಡೆ ನೋಡಿ ಅರ್ಧ ಲಿಂಬೆಹಣ್ಣು ಹೇಳಿದ್ನಲ್ಲ, ಆವಾಗಲೇ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಆಲ್ರೆಡಿ ನಾನು ಮಿಕ್ಸಿ ಜಾರಲ್ಲಿ, ಚಿಕ್ಕ ಜಾರಲ್ಲಿ ಪುಟಾಣಿ ಅಂತೀವಲ್ಲ, ಪುಟಾಣಿ ಅಂದರೆ ಹುರಿಗಡಲೆ ಪೌಡ್ರು ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ನಾವು ಹುರಿಗಡಲೆ ಪೌಡ್ರ್ ಹಾಕ್ತೀವಿ, ಹಾಗೆ ಕಡಲೆ ಬೀಜ ಪೌಡ್ರು ಕೂಡ ಹಾಕ್ತಾರೆ. ನಾನಿಲ್ಲಿ ಇವತ್ತು ಒಂದೇ ಹುರಿಗಡಲೆ ಪೌಡ್ರು ಮಾತ್ರ
ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಬೇಕಿದ್ದರೆ ಕಡಲೆಬೀಜ ಪೌಡ್ರು ಹುರ್ಗಳೆ ಪೌಡ್ರು ಎರಡು ಮಿಕ್ಸ್ ಮಾಡಿ ಹಾಕ್ಕೋಬೋದು ಆಯಿತಾ. ಅದಕ್ಕೇನಿಲ್ಲ, ಚೆನ್ನಾಗಿರುತ್ತೇನೋ ಟೇಸ್ಟ್ ಮಾತ್ರ. ನಾನು ಇವತ್ತು ಒಂದೇ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಮಂಡಕ್ಕಿ ಜೊತೆ ಅದು ಹುರ್ಗಳೆ ಪೌಡ್ರ್ ಇದೆ ಅಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದೋ ರೀತಿಯಲ್ಲಿ ಮಾಡಿಕೊಂಡು. ಇವಾಗ ಮಾಡಿಟ್ಕೊಂಡಿರುವಂಥ ಗೊಜ್ಜನ್ನ ಆ ಕಡೆ ಮಕ್ಕೊಂಡು ಒಟ್ಟಿಗೆ ಕಲಿಸಿಟ್ಕೊಂಡ್ಬಿಟ್ರೆ ಸಾಕು. ಇದನ್ನು ಮಾಡೋಷ್ಟರಲ್ಲಿ ಅಲ್ಲಿ 9:15 ಆಗಿತ್ತು ಆಯಿತಾ. ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಹುಳಿ ಗೊಜ್ಜು ಜೊತೆ ಮಂಡಕ್ಕಿ ಎಲ್ಲ ಕೂಡಬೇಕು, ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ಒಂದು ಪೂರ್ತಿ ಲಿಂಬೆಹಣ್ಣು ಇದ್ದರೂ ಕೂಡ ಒಂದು ಪೂರ್ತಿ ಹಾಕ್ಕೊಳ್ಳಿ. ಇಲ್ಲ ಅಂತ ನಾನು ಅರ್ಧ ಹೋಳು ಮಾತ್ರ ಯೂಸ್ ಮಾಡಿದ್ದೀನಿ. ನಾನಿವಾಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಮಚದಲ್ಲಿ ಮಾಡೋಕ್ಕೆ ಹೋದೆ, ಅದೇನೋ ಬರಲಿಲ್ಲ. ಸೊ ಹಾಗಾಗಿ ನಾನು ಕೈಯಲ್ಲೇ ಮಾಡಿಕೊಂಡೆ. ನೋಡ್ಬೋದು ಇವಾಗ ಎಲ್ಲರೂ ಟಿಫನಿಗೆ ಕೂತ್ಕೊಂಡ್ಬಿಟ್ವಿ. ಎಲ್ಲ ಆಯಿತು. ಹಾಗೆ ನೈಟ್ ಸ್ವಲ್ಪ ರೈಸ್ ಮಿಕ್ಕಿತ್ತು ಅಂತ ಅದಕ್ಕೆ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ. ನೋಡು ತಿಂತಾ ಇದ್ದಾನೆ. ಆ ಕಡೆ ಅವನು ತಿನ್ನಲ್ಲ ಅಂದ್ಕೊಂಡು ಆ ಕಡೆ ಇಡ್ಲಿ ತಿನ್ನಿಸ್ತಾಯಿದ್ರು. ಈ ಕಡೆ ಹೋಟ್ಲಿಂದ ಮೆಣ್ಸಿಕಾಯಿ ತಂದಿದ್ರು. ಮಂಡಕ್ಕಿ ಜೊತೆ ಚಿತ್ರಾನ್ನ ಜೊತೆ ಮೆಣ್ಸಿಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವೇ ತಂದಿದ್ರು ನಮ್ಮ ಹಸ್ಬೆಂಡ್ ಹೋಗಿ. ನೋಡಿ ಎಲ್ಲರೂ ಊಟಕ್ಕೆ. ಇದರಲ್ಲಿ ನಮ್ಮ ಐದನ್ನ ಮಾತ್ರ ಒಬ್ಬರು ಮಿಸ್ ಆಗಿದ್ದಾರೆ ಅಷ್ಟೇ, ಇನ್ನೆಲ್ಲರೂ ಇದ್ದೀವಿ. ಅವರು ವ್ಯಾಪಾರಕ್ಕೆ ಹೋಗಿದ್ದಾರೆ, ಇವತ್ತು ಬರ್ಬೋದು ಅಂತ ಅನ್ಕೋತೀನಿ. ಎಲ್ಲರೂ ಮಿಸ್ ಆಗಿದ್ದು ಇನ್ನೆಲ್ಲ ಎಲ್ರಿಗೂ ಸೌರ್ ಮಾಡಿ ಕೊಡ್ತಾಯಿದ್ದೆ. ಎಲ್ರಿಗೂ ಕೊಡ್ತಾಯಿದ್ದೆ. ಇನ್ನೇನು ತಿಂತಾಯಿದ್ರು. ಈ ಕಡೆ ಹಸ್ಬೆಂಡ್ ಕೂತ್ಕೊಂಡು ತಿಂತಾಯಿದ್ರು. ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ. ಇನ್ನೇನು ಎಲ್ಲರೂ ಕೂತ್ಕೊಂಡು ಟಿಫನ್ ಮಾಡಿದೆ, ಒಂದು ಚೆಂದ ಅಲ್ವಾ. ನಾವು ಯಾವಾಗಲೂ ಇದೇ ಥರ ಟಿಫನ್ ಆಗಿರಲಿ ಊಟ ಆಗಿರಲಿ 3 ಹೊತ್ತು ಇಲ್ಲ 1 ಟೈಮ್ ಮಿಸ್ ಆಗ್ಬೋದು ಅಷ್ಟೇ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದು. ನೈಟು ಬೆಳಗ್ಗೆ ಟಿಫನ್ ಮಾತ್ರ ಪಕ್ಕಾ ಕೂತ್ಕೊಂಡೆ ಎಲ್ಲರ ಜೊತೆಯಲ್ಲೇ ತಿಂತೀವಿ. ಹಾಗೆ ಹೇಳ್ತಾ ಇವತ್ತಿನೆಲ್ಲ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಒಂದು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಬರಲಾ. ಬಾಯ್.